Hi friends, welcome back to our channel. Welcome back to one more vlog. ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ ಇಂದ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇವೆ. ಏನಪ್ಪಾ ಅಂದ್ರೆ ಕುಂದಾಪುರ ಸ್ಟೈಲ್ ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಚಿಕನ್ ಗೀ ರೋಸ್ಟ್ ಮಾಡ್ಲಿಕ್ಕೆ ಅಭಿರುಚಿ ಚಿಕನ್ ಗೀ ರೋಸ್ಟ್ ಮಸಾಲೆ ಅಂತ ತಕೊಂಡಿದ್ದೇವೆ. ಇದು ಪ್ಯಾಕೆಟ್ ಬಂದ್ಬಿಟ್ಟು ನಾವು ಊರಿಂದ ತರಿಸಿದ್ದು. ಇದು ಉಡುಪಿ ಕುಂದಾಪುರ ಕಡೆ ಎಲ್ಲ ಸಿಗುತ್ತದೆ. ಇಲ್ಲಿ ನಾನು ಗೀ ರೋಸ್ಟ್ ಮಾಡ್ಲಿಕ್ಕೆ ಅರ್ಧ ಕೆಜಿಯಷ್ಟು ಚಿಕನ್ ಅನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಟಿದ್ದೇನೆ. ಇಲ್ಲಿ ಮೊದಲಿಗೆ ನಾನು ಒಂದು ನಿಂಬೆ ಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೇನೆ ಚಿಕನ್ಗೆ. ಅದ ನಂತರ ಚಿಕನ್ ಗೀ ರೋಸ್ಟ್ ಮಸಾಲೆಯನ್ನು ಹಾಕೋಣ. ಇವಾಗ ನಾನು ಇದಕ್ಕೆ ಅಭಿರುಚಿ ಚಿಕನ್ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ನಮ್ಗೆ ಎಷ್ಟು ಬೇಕು ನಮ್ಗೆ ಗೊತ್ತಾಗುತ್ತಲ್ಲ, ಚಿಕನ್ಗೆ ಎಷ್ಟು ಮಸಾಲೆ ಹಿಡಿತದೆ ಅಷ್ಟು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಅಭಿರುಚಿ ಚಿಕನ್ ಗೀ ರೋಸ್ಟ್ ಮಸಾಲೆ ಬಿಟ್ಬಿಟ್ಟು ಬೇರೆ ಯಾವುದು ಮಸಾಲೆಯನ್ನು ಹಾಕ್ತಿಲ್ಲ. ಹಾಗೂ ಇಲ್ಲಿ ನೀರು ಏನು ಸೇರಿಸ್ಲಿಕ್ಕಿಲ್ಲ, ಬರೀ ಮಸಾಲೆ ಮಾತ್ರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಅಟ್ಲೀಸ್ಟ್ 2 ಅವರ್ಸ್ ಆದ್ರೂ ಮ್ಯಾರಿನೇಟ್ ಹಾಕ್ಬೇಕು. ಅದೆಷ್ಟು ಹೊತ್ತು ಮ್ಯಾರಿನೇಟ್ ಆಗುತ್ತೆ ಅಷ್ಟು ಹೊತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ನಿಮ್ಗೆ ಏನಾದ್ರು ಅರ್ಜೆಂಟ್ ಇದೆ, ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ 1 ಅವರ್ ಆದ್ರೂ ಮ್ಯಾರಿನೇಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಬಿಕಾಸ್ ಚಿಕನ್ ನೀರ್ ಬಿಡುತ್ತಲ್ಲ, ಸೊ ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಈ ತರ ಒಂದು ಪ್ಯಾಕೆಟ್ ಇದ್ರೆ ಸಾಕು. ನಿಮ್ಗೆ ಏನಾದ್ರು ಯಾವತ್ತಾದ್ರೂ ಚಿಕನ್ ಗೀ ರೋಸ್ಟ್ ತಿನ್ಬೇಕು ಅಂತ ಅನ್ಸಿದ್ರೆ, ಕ್ವಿಕ್ ಆಗಿ ಪಟ್ಟೆ ಅಂತ ಮಾಡ್ಬೇಕಂದ್ರೆ ಈ ತರ ಮಾಡಿ ನೀವು ತಿನ್ಬೋದು. ನೋಡಿ, ಎಸ್ಪೆಷಲಿ ಬ್ಯಾಚುಲರ್ಸ್ ಇರ್ಬೋದು, ಇಲ್ಲಾಂದ್ರೆ ವರ್ಕಿಂಗ್ ವುಮೆನ್ ಇರ್ತಾರಲ್ಲ, ಇಲ್ಲಾಂದ್ರೆ ಮಕ್ಳು ಚಿಕ್ಕವರೆಲ್ಲ ಇದ್ರೆ ತುಂಬಾ ಹೊತ್ತು ಬೇರೆ ಮಸಾಲೆ ಎಲ್ಲ ಫ್ರೈ ಮಾಡಿ ಕುತ್ಕೊಳಿಕ್ ಆಗಲ್ಲ ಅಂದ್ರೆ ಈ ತರ ಪ್ಯಾಕೆಟ್ ಇದ್ರೆ ಪಟ್ಟ ಅಂತ ಮಾಡಿ ತಿನ್ಬೋದು. ನೋಡಿ, ನಮ್ಮ ಚಿಕನ್ ಇವಾಗ ಮ್ಯಾರಿನೇಟ್ ಆಗಿ ರೆಡಿ ಆಗಿದೆ. ನಾನು ಇವಾಗ 2 ಅವರ್ಸ್ ಹಂಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಇಡ್ತೇನೆ. ಅದು ನೀರೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕಡಾಯಿ ತೆಕ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು ಆದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ತುಪ್ಪ ಜಾಸ್ತಿ ಆಗುತ್ತೆ ಅಂತ ಆದ್ರೆ ಮಾತ್ರ ಎಣ್ಣೆ ಹಾಕಿ. ಬಿಕಾಸ್ ಈ ಗೀ ರೋಸ್ಟಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ತುಪ್ಪನೇ. ನಾವು ತುಪ್ಪ ಎಷ್ಟು ಹಾಕ್ತೇವೆ ಅಷ್ಟು ಚೆನ್ನಾಗಿ ಟೇಸ್ಟ್ ಫ್ಲೇವರ್ ಬರುತ್ತೆ. ಸೊ ಗ್ಯಾಸ್ ಅನ್ನು ಸಿಮ್ಮಲ್ಲಿ ಇಡಿ. ಈ ತುಪ್ಪ ಸ್ವಲ್ಪ ಕಾಯಬೇಕು. ಇವಾಗ ತುಪ್ಪ ಕಾದಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ 2 ಅವರ್ಸ್ ಚಿಕನ್ ಅನ್ನು, ಆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಅನ್ನು ಈ ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು 2 ಅವರ್ಸ್ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಹೇಳ್ಕೊಂಡಿದ್ದೆ ಅಂತ. ನೋಡಿ, ನಾವು 2 ಅವರ್ಸ್ ಮ್ಯಾರಿನೇಟ್ ಮಾಡಿದ್ರೆ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೇಳ್ಕೊಂಡಿದೆ. ಅದಕ್ಕೆ ಹೇಳ್ತಾರಲ್ಲ, ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ಕುಕ್ಕಿಂಗ್ ಇರ್ಲಿ, ಯಾವ ವರ್ಕ್ ಆದ್ರೂ ಇರ್ಲಿ, ತಾಳ್ಮೆ ಇದ್ದಷ್ಟು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ. ಇದೊಂದು ನನ್ನ ಅನಿಸಿಕೆ ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಗೀ ರೋಸ್ಟ್ ಈ ತರ ಕಡಾಯಿಯಲ್ಲಿ ಮಾಡಿ ಕುಕ್ಕರ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಕ್ಕರ್ ಅಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗಿರಲ್ಲ, ಬಿಕಾಸ್ ನೀರೆಲ್ಲ ಬಿಡುತ್ತಲ್ಲ ಕುಕ್ಕರ್ ಅಲ್ಲಿ ಮಾಡಿದ್ರೆ. ಸೊ ಈ ತರ ಕಡಾಯಿಯಲ್ಲಿ ಮಾಡಿ, ಹಾಗೂ ಗ್ಯಾಸ್ ಅನ್ನು ಸಿಮ್ಮಲ್ಲಿ ಇಡಿ. ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡಿ ಆಯ್ತು. ಸೊ ಇವಾಗ ಲಿಡ್ ಅನ್ನು ಕ್ಲೋಸ್ ಮಾಡಿದ್ದೇನೆ, ಸಿಮ್ ಅಲ್ಲಿ ಇಡ್ತೇನೆ. ಚಿಕನ್ ಬೇಯಬೇಕಲ್ಲ, ಹಾಗೂ ನಾನು ಇಲ್ಲಿ ಉಪ್ಪನ್ನು ಏನು ಸೇರಿಸಲಿಲ್ಲ. ಇವಾಗ ಮತ್ತೆ ಲಿಡ್ ಓಪನ್ ಮಾಡ್ತಾ ಇದ್ದೇನೆ. ಚಿಕನ್ ಇನ್ನೂ ಬೆಂದಿಲ್ಲ. ನಾನು ಇವಾಗ ಇದಕ್ಕೆ ಗೋಡಂಬಿ ಬೀಜ, ಕ್ಯಾಶ್ಯೂ ನಟ್ಸ್ ಅನ್ನು ಸೇರಿಸ್ತಾ ಇದ್ದೇನೆ. ಇದನ್ನೇನು ಫ್ರೈ ಮಾಡಿಲ್ಲ, ಹಂಗೆ ಹಾಕಿದ್ದೇನೆ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ವಾವ್, ಘಮ ಘಮ ಅಂತಿದೆ. ಆ ಚಿಕನ್ ಮತ್ತೆ ತುಪ್ಪ ಅದೆರಡು ಮಿಕ್ಸ್ ಆದ್ರೆ ಒಂಥರ ಆ ಟೇಸ್ಟೇ ಡಿಫ್ರೆಂಟ್. ತಿಂದವರಿಗೆ ಗೊತ್ತು, ತಿಂದವನೇ ಬಲ್ಲ ಅಂತ ಹೇಳ್ತಾರಲ್ಲ, ಆ ತರ. ನೀವೇನಾದ್ರೂ ನಾನ್ ವೆಜ್ ತಿನ್ನಲ್ಲ, ನಾನು ಚಿಕನ್ ತಿನ್ನಲ್ಲ ಅಪ್ಪ, ನಾನು ಈ ತರ ಮಾಡ್ಬೇಕು ಅಂದ್ರೆ ನೀವು ಮಶ್ರೂಮ್ ಇಲ್ಲಾಂದ್ರೆ ಪನ್ನೀರ್ ಜೊತೆನೂ ಟ್ರೈ ಮಾಡ್ಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಈ ಚಿಕನ್ ಅನ್ನು ಲಿಡ್ ಓಪನ್ ಮಾಡ್ಬಿಟ್ಟು ಅವಾಗ ಮಿಕ್ಸ್ ಮಾಡ್ತಾ ಇರ್ಬೇಕು. ಈ ಚಿಕನ್ ಗೀ ರೋಸ್ಟ್ ನಿಮ್ಗೆ ರೈಸ್ ಜೊತೆನೂ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ರೋಟಿ, ಚಪಾತಿ, ನಮ್ ನೀರ್ ದೋಸೆ ಜೊತೆಗೂ ತುಂಬಾನೇ ಚೆನ್ನಾಗಿ ಬರುತ್ತೆ. ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಾಯಲ್ಲಿ ನೀರು ಬಾರದಿರುವವರೆಗೂ ನೀರ್ ಬರುತ್ತೆ ಅಂತಲ್ಲ, ಆ ತರ. ವೆಜ್ ಅವರು ನಾನು ಹೇಳಿದಂಗೆ ಬೇಜಾರ್ ಮಾಡ್ಬೇಡಿ, ಮಶ್ರೂಮ್ ಮತ್ತು ಪನ್ನೀರ್ ಜೊತೆ ಟ್ರೈ ಮಾಡಿ, ಸಖತ್ತಾಗಿ ಯಮ್ಮಿಯಾಗಿ ಬರುತ್ತೆ. ಇವಾಗ ಚಿಕನ್ ಎಲ್ಲ ಬಾಯ್ಲ್ ಆಗಿದೆ. ಲಾಸ್ಟ್ ಅಲ್ಲಿ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ.
ವೆಜ್ ಅವರಿಗೆ ಅಂದೆ ಪನ್ನೀರ್ ಮತ್ತು ಮಶ್ರೂಮ್ಸ್ ಟ್ರೈ ಮಾಡಿ ಅಂತ. ನಾನ್ ವೆಜ್ ಅವರು ಚಿಕನ್ ಮಾತ್ರವಲ್ಲದೆ ಇದನ್ನು ಪ್ರಾನ್ಸ್ ಸೀಗಡಿ ಮೀನಿದೆ ಅಲ್ಲ ಅದರ ಜೊತೆ ಟ್ರೈ ಮಾಡ್ಬೋದು, ಅದನ್ನು ತುಂಬಾ ಚೆನ್ನಾಗಿ ಬರುತ್ತೆ. ಈ ಚಿಕನ್ ಗೀ ರೋಸ್ಟ್ ಇದೆ ಅದನ್ನು ಬಿಸಿ ಬಿಸಿ ತಿನ್ನಬೇಕು, ಅದ್ರ ಮಜಾನೇ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನಾನಿನ್ನು ಟೈಮ್ ವೇಸ್ಟ್ ಮಾಡಲ್ಲ, ನಾನು ಪಾರ್ಟ್ ಅಂತ ಹೋಗ್ಬಿಟ್ಟು ಚಿಕನ್ ಗೀ ರೋಸ್ಟ್ ಬ್ಯಾಟಿಂಗ್ ಮಾಡಿದ್ದೆ. ನೀವು ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನೋಡಿಬಿಟ್ಟು ನೀವು ಏನಾದರೂ ಟ್ರೈ ಮಾಡಬೇಕು ಅಂತ ಇಷ್ಟ ಇದೆ ಪ್ಲೀಸ್ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಬಂದಿದೆ ಅಂತ. ಇಲ್ಲಿವರೆಗೆ ನಮ್ಮ ಇವತ್ತಿನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟವಾದರೆ ನಿಮ್ಗೆ ಇಂಥ ವಿಡಿಯೋ ನೋಡಬೇಕು ಅಂದರೆ ಪ್ಲೀಸ್ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಯು ಫ್ರೆಂಡ್ಸ್.